ಸರ್ ಈಗ ನಿನ್ನೆ ಒಂದು ಮೀಟಿಂಗ್ ಕೂಡ ಹೋಗಿದ್ರಿ, ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇರೋದು. ನಿಮ್ಮ ಸಚಿವರುಗಳು ಸೇರಿದಂತೆ ಸಾಕಷ್ಟು ಜನ ವಿರೋಧನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಜಾತಿ ಗಣತಿ ವಿಚಾರವಾಗಿ. ತಮ್ಮ ಸ್ಟ್ಯಾಂಡ್ ಏನು ಸರ್? ನಿನ್ನೆ ಈ ಸಭೆಯಲ್ಲಿ ಏನು ತೀರ್ಮಾನ ಆಯಿತು ಸರ್? ನಮಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ ಸಮೀಕ್ಷೆ ಸರಿಯಾಗಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು, ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ. ಆದರೆ ನಮ್ಮ ವಿರೋಧಿಗಳು ಇದನ್ನು ಇಟ್ಕೊಂಡು ರಾಜಕೀಯ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ, ಮತ್ತೊಮ್ಮೆ ಸಮೀಕ್ಷೆ ಮಾಡಲಿ. ಮತ್ತೊಮ್ಮೆ ಸಮೀಕ್ಷೆ ಮಾಡೋದ್ರಿಂದ ಏನೂ ತಪ್ಪಾಗೋದಿಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸಿ ಅಂತೇಳಿ ಮನವಿ ಮಾಡಿದ್ವಿ. ಭವಿಷ್ಯ ಅದು ಚರ್ಚೆ ಆಗ್ತಾಯಿದೆ. ಆಗುತ್ತೆ ಸರ್ ಮತ್ತೊಮ್ಮೆ ಸಮೀಕ್ಷೆ? ಮತ್ತು ಇದನ್ನ ಈಗ ಅಂಗೀಕಾರ ಮಾಡ್ತಾರಾ ಅಥವಾ ಹೇಗೆ ಸರ್? ಅಲ್ಲ, ಅದ್ರ ಬಗ್ಗೆ ತೀರ್ಮಾನ ಇನ್ನೂ ಆಗಬೇಕಲ್ಲ. ಅವ್ರು ನೆನ್ನೆ ಎಲ್ಲ ನಮ್ಮ HK ಪಾಟೀಲ್ರು ಹೇಳಿದಾರಲ್ಲ, ಲಾ ಮಿನಿಸ್ಟ್ರ್ ಹೇಳಿದ್ದಾರೆ, ಇನ್ನೂ ಹಲವಾರು ಬಾರಿ ಚರ್ಚೆ ಆಗಬೇಕಿದು, ಸಾಧಕ ಬಾಧಕ ಚರ್ಚೆ ಆಗಬೇಕು, ಜನಗಳಲ್ಲಿರ್ತಕ್ಕಂಥ ಗೊಂದಲ ನಿವಾರಣೆ ಆಗಬೇಕು. ನಿವಾರಣೆ ಆಗಬೇಕಾದ್ರೆ ಇನ್ನು ಮರು ಸಮೀಕ್ಷೆ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅಧ್ಯಯನ ಮಾಡೋದು ಅವೆಲ್ಲ ಮಾಡ್ತಾರೆ. ಅದಾದ ನಂತರ ಒಂದು ತೀರ್ಮಾನ ತಗೊತಾರೆ. ಮನೆಗಳಿಗೆ ಬಂದು ಸಮೀಕ್ಷೆ ಮಾಡಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತದೆ. ಅದನ್ನೇ ನಾವು ಹೇಳಿದ್ದು. ಅದಕ್ಕೋಸ್ಕರ ಈ ಒಂದು ವಿರೋಧ ಪಕ್ಷಗಳು ಮಾಡ್ತಾ ಇರ್ತಕ್ಕಂಥ ಆರೋಪಕ್ಕೆ ನಾವು ಏನಾದ್ರು ಅಂತಿಮವಾದಂಥ ತೆರೆ ಎಳಿಬೇಕಲ್ವಾ, ಅದಕ್ಕೋಸ್ಕರ ಮರು ಸಮೀಕ್ಷೆ ಮಾಡಿಸಿ ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಒಂದು ಕಡೆ ನಿಮ್ಮ ವಿರೋಧ ಪಕ್ಷದವರು ಹೇಳ್ತಿರೋ ಒಂದು ಕಡೆ ಆದರೆ ಸರ್, ಈ ಲಿಂಗಾಯತ ಮತ್ತು ಒಕ್ಕಲಿಗ ಮಠಾಧೀಶರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವೈಜ್ಞಾನಿಕ ಸಮೀಕ್ಷೆ ಅನ್ನುವಂಥದ್ದು ಸರ್. ಸರಿ ಸರ್, ಅದನ್ನೇ ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಲ್ಲ ಸರ್. ಆವಾಗ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಈ ಅವೇರ್ನೆಸ್ ಇರಲಿಲ್ಲ. ಈಗ ಅವೇರ್ನೆಸ್ ಕ್ರಿಯೇಟ್ ಆಗಿದೆ. ಅವೇರ್ನೆಸ್ ಕ್ರಿಯೇಟ್ ಆಗಿರೋದ್ರಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತ ಮನವಿ ಮಾಡಿದ್ದೀವಿ. ಭವಿಷ್ಯ ಅದು ಫಲಿಸ್ತದೆ ಅಂತ ಅಂದ್ಕೊಂಡಿದ್ದೀವಿ. ಒಪ್ಪಿಗೆ ಇಲ್ಲ ಅಂತಾಯ್ತು ಸರ್. ಒಪ್ಪಿಗೆ ಪ್ರಶ್ನೆ ಅಲ್ಲ ಇದು. ಜನಗಳ ಬಯಕೆಗೆ ತಕ್ಕಂತೆ ಸರ್ಕಾರ ಕೆಲಸ ಮಾಡಬೇಕು. ನನಗೆ ಒಪ್ಪಿಗೆನೋ ನಿಮ್ಗೆ ಒಪ್ಪಿಗೆನೋ ಮಾಧ್ಯಮದವ್ರಿಗೆ ಒಪ್ಪಿಗೆ ಪ್ರಕಾರ ಅಂತಲ್ಲ. ಜನಗಳು ಅದನ್ನು ಬಯಸ್ತಾ ಇದ್ದಾರೆ, ಮತ್ತೊಮ್ಮೆ ಸಮೀಕ್ಷೆನ ಅದ್ರ ಪ್ರಕಾರ ಕೆಲಸ ಮಾಡಲಿ ಅಂತ ಮನವಿ ಮಾಡಿದ್ದೀವಿ ನಾವು. ಸರ್ ಈಗ ಅಂದರೆ